ಸವಿ ಸವಿ ನೆನಪು ಸಾವಿರ ನೆನಪು. ಸ್ನೇಹಿತರೆ, ಕೆಲವು ಮನೆಗಳು ಖಾಲಿಯಾಗಿರ್ಬೋದು, ಆದರೆ ಅಲ್ಲಿ ನಡೆದ ಘಟನೆಗಳು, ನೆನಪುಗಳು ಮಾತ್ರ ಎಂದಿಗೂ ಖಾಲಿಯಾಗುವುದಿಲ್ಲ. ಇವತ್ತು ನಾನು ಹೇಳಲಿರುವ ಕತೆ ಒಂದು ಹಳೆಯ ಮನೆಯದ್ದು. ಆ ಮನೆಯಲ್ಲಿ ಪ್ರತಿದಿನ ರಾತ್ರಿ ಸರಿಯಾಗಿ 12 ಗಂಟೆಗೆ ಒಂದು ಬಾಗಿಲು ತೆರೆಯುತ್ತಿತ್ತು. ಆದರೆ ಆಶ್ಚರ್ಯ ಏನೆಂದರೆ, ಆ ಬಾಗಿಲಿಗೆ ಒಳಗಿನಿಂದಲೂ ಹೊರಗಿನಿಂದಲೂ ಯಾರೂ ಕೈ ಹಾಕುತ್ತಿರಲಿಲ್ಲ. ಒಂದು ಚಿಕ್ಕ ಊರಿನಲ್ಲಿ ರವಿ ಅನ್ನೋ ಹುಡುಗ ತನ್ನ ಅಜ್ಜನ ಹಳೆಯ ಮನೆಗೆ ಬಂದ. ಆ ಮನೆ ಊರಿನ ಕೊನೆಯಲ್ಲಿತ್ತು. ಹಗಲಿನಲ್ಲಿ ನೋಡಿದರೆ ಸಾಮಾನ್ಯವಾದ ಮನೆಯಂತೆ ಕಾಣುತ್ತಿತ್ತು. ಆದರೆ ರಾತ್ರಿಯಾದ ತಕ್ಷಣ ಆ ಮನೆಯ ಸುತ್ತ ವಿಚಿತ್ರವಾದ ಮೌನ ಆವರಿಸುತ್ತಿತ್ತು. ರವಿಗೆ ಆ ರಾತ್ರಿ ಮನೆಯಲ್ಲಿ ಒಬ್ಬನೇ ಇರಬೇಕಾಯಿತು. ಅಜ್ಜ ಹೊರಗೆ ಹೋಗುವ ಮುನ್ನ ಒಂದು ಮಾತು ಹೇಳಿದ್ದರು. ರವಿ, ರಾತ್ರಿ 12 ಗಂಟೆ ನಂತರ ಮನೆಯ ಹಿಂಬದಿಯ ಬಾಗಿಲಿನ ಹತ್ತಿರ ಹೋಗಬೇಡ. ಅದಕ್ಕೆ ರವಿ ನಕ್ಕು, ಅಜ್ಜ, ಇವತ್ತಿನ ಕಾಲದಲ್ಲೂ ದೆವ್ವ ಅಂತ ನಂಬ್ತೀರಾ ಎಂದ. ಅಜ್ಜ ಏನೂ ಹೇಳಲಿಲ್ಲ, ಸುಮ್ಮನೆ ಹೊರಟು ಹೋದರು. ರಾತ್ರಿ 11:50 ಆಗಿತ್ತು. ರವಿ ಮೊಬೈಲ್ ನೋಡುತ್ತಾ ಮಲಗಿದ್ದ. ಅಷ್ಟರಲ್ಲಿ ಟಕ್, ಒಂದು ಸಣ್ಣ ಶಬ್ದ ಕೇಳಿಸಿತು. ರವಿ ಎದ್ದು ಕುಳಿತ. ಮತ್ತೆ ಮೌನ. ಅವನು ಸಮಯ ನೋಡಿದ. 11:59. ಅದೇ ಸಮಯದಲ್ಲಿ ಹಿಂಬದಿಯ ಬಾಗಿಲು ನಿಧಾನವಾಗಿ ತೆರೆದ ಶಬ್ದ ಕೇಳಿಸಿತು. ರವಿಗೆ ಅಜ್ಜನ ಮಾತು ನೆನಪಾಯಿತು. ಆದರೂ ಕುತೂಹಲ ತಡೆಯಲಿಲ್ಲ. ಅವನು ನಿಧಾನವಾಗಿ ಹಿಂಬದಿಯ ಕಡೆ ನಡೆದ. ಬಾಗಿಲು ಸ್ವಲ್ಪ ತೆರೆದಿತ್ತು, ಆದರೆ ಹೊರಗೆ ಯಾರೂ ಇರಲಿಲ್ಲ. ಅವನು ಬಾಗಿಲನ್ನು ಮುಚ್ಚಿ ಹಿಂದಿರುಗಿದ. ಆಗ ಅವನ ಹಿಂದೆ ಯಾರೋ ನಿಧಾನವಾಗಿ ಹೇಳಿದ ಧ್ವನಿ ಕೇಳಿಸಿತು, ರವಿ ಎಂದು. ಅವನು ತಕ್ಷಣ ತಿರುಗಿ ನೋಡಿದ. ಯಾರೂ ಇರಲಿಲ್ಲ. ರವಿ ಭಯದಿಂದ ತನ್ನ ಕೋಣೆಗೆ ಓಡಿ ಬಂದು ಬಾಗಿಲು ಹಾಕಿಕೊಂಡ. ಆ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. ಬೆಳಗ್ಗೆ ಅಜ್ಜ ಬಂದಾಗ ರವಿ ನಡೆದದ್ದನ್ನೆಲ್ಲ ಹೇಳಿದ. ಅಜ್ಜ ಕೆಲ ಕ್ಷಣ ಮೌನವಾಗಿದ್ದರು. ನಂತರ ಹೇಳಿದರು, ನಿನಗೆ ಆ ಧ್ವನಿ ಕೇಳಿಸಿತಾ? ಹೌದು ಅಜ್ಜ. ಅಜ್ಜನ ಮುಖ ಬದಲಾಯಿತು. ಅದು ನನ್ನ ಮಗಳ ಧ್ವನಿ ಎಂದು ಬಿಟ್ಟ ಅಜ್ಜ. ರವಿ ಬೆಚ್ಚಿ ಬಿದ್ದ. ನಿಮ್ಮ ಮಗಳ ಎಂದು ಭಯಭೀತನಾದ. ಅಜ್ಜ ನಿಧಾನವಾಗಿ ಹೇಳಿದರು, ಹಲವು ವರ್ಷಗಳ ಹಿಂದೆ ಅವಳು ಇದೇ ಮನೆಯಲ್ಲಿ ವಾಸಿಸುತ್ತಿದ್ದಳು. ಒಂದು ರಾತ್ರಿ 12 ಗಂಟೆಗೆ ಆ ಹಿಂಬದಿಯ ಬಾಗಿಲು ತೆರೆದಿತ್ತು. ಅದರ ನಂತರ ಅವಳು ಕಾಣೆಯಾಗಿದ್ದಳು ಎಂದರು ಅಜ್ಜ. ರವಿ ಏನೂ ಮಾತನಾಡಲಿಲ್ಲ. ಅಜ್ಜ ಮುಂದುವರಿಸಿದರು, ಅಂದಿನಿಂದ ಪ್ರತಿದಿನ ರಾತ್ರಿ 12 ಗಂಟೆಗೆ ಆ ಬಾಗಿಲು ತೆರೆಯುತ್ತದೆ. ರವಿ ಕೇಳಿದ, ಹಾಗಾದರೆ ಅವಳು ಏನು ಬಯಸುತ್ತಾಳೆ? ಅಜ್ಜ ಕಣ್ಣೀರಿನಿಂದ ಹೇಳಿದರು, ಅವಳು ಹೋಗುವ ಮುನ್ನ ಒಂದು ಮಾತು ಹೇಳಿದ್ದಳು, ನನ್ನನ್ನು ಯಾರಾದರೂ ಹುಡುಕುತ್ತಾರೆ ಎಂದು ಕಾಯುತ್ತೇನೆ ಎಂದು. ಆ ದಿನ ರವಿ ಮತ್ತು ಅಜ್ಜ ಮನೆಯ ಹಿಂಭಾಗವನ್ನು ಹುಡುಕಲು ಪ್ರಾರಂಭಿಸಿದರು. ಹಳೆಯ ಮರದ ಕೆಳಗೆ ಒಂದು ಸಣ್ಣ ಪೆಟ್ಟಿಗೆ ಸಿಕ್ಕಿತು. ಅದರೊಳಗೆ ಹಳೆಯ ಫೋಟೋ ಮತ್ತು ಒಂದು ಪತ್ರವೂ ಇತ್ತು. ಪತ್ರದಲ್ಲಿ ಒಂದೇ ಸಾಲು ಬರೆಯಲಾಗಿತ್ತು,
ನಾನು ಇಲ್ಲೇ ಇದ್ದೇನೆ, ನನ್ನನ್ನು ಮರೆತು ಬಿಡಬೇಡಿ. ಅಜ್ಜ ಆ ಪತ್ರವನ್ನು ಕೈಯಲ್ಲಿ ಹಿಡಿದು ಕಣ್ಣೀರಿಟ್ಟರು. ಆ ರಾತ್ರಿ ಮೊದಲ ಬಾರಿಗೆ 12 ಗಂಟೆ ಆಯಿತು. ಆದರೆ ಹಿಂಬದಿಯ ಬಾಗಿಲು ತೆರೆಯಲಿಲ್ಲ. ಮನೆಯೊಳಗೆ ಸಂಪೂರ್ಣ ಮೌನ. ರವಿ ಕಿಟಕಿಯಿಂದ ಹೊರಗೆ ನೋಡಿದ. ಹಳೆಯ ಮರದ ಕೆಳಗೆ ಒಂದು ಕ್ಷಣ ಬಿಳಿ ಬಟ್ಟೆಯ ನೆರಳು ಕಾಣಿಸಿತು. ಅದು ನಿಧಾನವಾಗಿ ದೂರವಾಗುತ್ತಿತ್ತು. ರವಿ ಕಣ್ಣು ಮಿಟುಕಿಸುವಷ್ಟರಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಆ ದಿನದ ನಂತರ ಆ ಬಾಗಿಲು ಮತ್ತೆಂದೂ ತೆರೆಯಲಿಲ್ಲ. ಆದರೆ ಆ ಮನೆಯ ಗೋಡೆಯ ಮೇಲೆ ಇಂದಿಗೂ ಒಂದು ಹಳೆಯ ಫೋಟೋ ಇದೆ. ಅದರ ಕೆಳಗೆ ಅಜ್ಜ ಬರೆದಿರುವ ಒಂದು ಸಾಲು ಇದೆ. ಕೆಲವೊಮ್ಮೆ ಆತ್ಮಗಳಿಗೆ ಭಯ ಬೇಡ, ನೆನಪು ಬೇಕು ಎಂದು. ಸ್ನೇಹಿತರೆ, ದೆವ್ವದ ಕತೆ ಅಂದರೆ ಕೇವಲ ಭಯದ ಕತೆ ಅಂತ ನಾವು ಅಂದುಕೊಳ್ತೇವೆ. ಆದರೆ ಕೆಲವು ಕತೆಗಳ ಹಿಂದೆ ಭಯಕ್ಕಿಂತ ದೊಡ್ಡದಾದ ಒಂದು ನೋವು, ಒಂದು ನೆನಪು, ಒಂದು ಕಾಯುವಿಕೆ ಇರುತ್ತದೆ. ಯಾರನ್ನು ಮರೆಯಬೇಡಿ, ಏಕೆಂದರೆ ನಾವು ಮರೆತರೂ ಕೆಲವು ನೆನಪುಗಳು ನಮ್ಮನ್ನು ಎಂದಿಗೂ ಮರೆಯೋದಿಲ್ಲ. ಇಂತಹ ಮನಸ್ಸಿಗೆ ತಟ್ಟುವ ಕಥೆಗಳಿಗಾಗಿ ಸವಿ ಸವಿ ನೆನಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನೆನಪುಗಳನ್ನು ಜೀವಂತವಾಗಿಟ್ಟುಕೊಳ್ಳಿ. ಧನ್ಯವಾದ.